ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಾಂಧವರಲ್ಲಿ ನಮಸ್ಕರಿಸುತ್ತಾ ಮೇ 5ನೇ ತಾರೀಕಿಗೆ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದ ಪಡೆದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ದಯಮಾಡಿ ತಾವೆಲ್ಲರೂ ಜೆಡಿಎಸ್ ಪಕ್ಷದ ಚಿಹ್ನೆ ಭತ್ತದ ಹೊರೆ ಹೊತ್ತ ರೈತ ಮಹಿಳೆ ಚಿಹ್ನೆಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಕೊಟ್ಟು ಆಶೀರ್ವದಿಸಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನನ್ನ ಮೂಲ ಉದ್ದೇಶ ರಾಜಕೀಯದಂದರೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಆದಷ್ಟು ಬೇಗನೆ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಅಭಿವೃದ್ಧಿ ಮಾಡಿ ತೋರಿಸಿದ್ದೇನೆ. ಹಿಂದೆ 2004ನೇ ಇಸ್ವಿಯಲ್ಲಿ ತಾವೆಲ್ಲರೇನು ಆಶೀರ್ವಾದ ಮಾಡಿಕೊಟ್ಟಿದ್ದೀರ. ಆ ಸಂದರ್ಭದಲ್ಲಿ ಕೇವಲ 3 ವರ್ಷದಲ್ಲಿ ಅನೇಕ ಕೆಲಸಗಳನ್ನು ಕೈಗೆತ್ತಿಕೊಂಡು ಕೆಲಸ ಮಾಡಿದ್ದೀನಿ ಬಂಧುಗಳೇ. ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಭವಿಷ್ಯವನ್ನು ಗುರಿಯಾಗಿಟ್ಟುಕೊಂಡು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಆಶೀರ್ವಾದ ರೂಪದಲ್ಲಿ ನನಗೆ ಕೊಡಿ. ಎಲ್ಲ ಸಮುದಾಯದವ್ರಿಗೋಸ್ಕರ, ಎಲ್ಲ ಜಾತಿ ಜನಾಂಗದವ್ರಿಗೋಸ್ಕರ ನಾನು ಕೆಲಸ ಮಾಡುತ್ತೇನೆ. ಹೊರಗಡೆ ಗಾಳಿ ಸುದ್ದಿಗಳಿಗೆ ತಾವು ಯಾರೂ ಸಹಿತ ಕಿವಿಗೊಡಬೇಡಿ ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಏಕೆಂದರೆ ಚುನಾವಣೆ ಅಂದಮೇಲೆ ನಾನಾ ಥರದ ರಾಜಕೀಯ ಪಕ್ಷಗಳು ಜನಗಳಿಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಹಿಂದೆನೂ ಮಾಡಿದ್ದಾರೆ, ಮುಂದೆನೂ ಮಾಡಬಹುದು. ಆ ನಿಟ್ಟಿನಲ್ಲಿ ತಮ್ಮ ಮತದ ಮೌಲ್ಯತೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಸಾರಿ ತಾವೇನಾದರೂ ಅಥವಾ ತಪ್ಪು ವ್ಯಕ್ತಿಗೆ ಆಯ್ಕೆ ಮಾಡಿದರೆ ಅದು 5 ವರ್ಷ ಕ್ಷೇತ್ರದ ಜನರೇ ಕಷ್ಟ ಅನುಭವಿಸಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ತಾವು ನನಗೆ ಆಶೀರ್ವಾದ ಮಾಡಿದ್ದಲ್ಲಿ ತಮ್ಮ ಆಶೀರ್ವಾದದಿಂದ ನಾನು ಗೆದ್ದು ಬಂದ ನಂತರ ಈ ಭಾಗದ ರೈತರ ಸಮಸ್ಯೆಗಳು, ಕರೆಂಟಿನ ಸಮಸ್ಯೆ, ಮಹಿಳೆಯರ ಸಮಸ್ಯೆ ಮತ್ತು ಈ ಭಾಗದಲ್ಲಿ ಜನತಾ ಮನೆಗಳನ್ನು ಬಡವರಿಗೆ ಮಾಡಿಕೊಡ್ಬೇಕಂಥೇಳಿ ಸರ್ಕಾರದ ಎಲ್ಲ ಯೋಜನೆಗಳು ತಂದು ತಮ್ಮ ಮಡಿಲಿಗೆ ಹಾಕುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಯಾವುದೇ ಜಾತಿ ಭೇದ ಪಂಥಗಳು ನನ್ನ ಹತ್ರ ಇಲ್ಲ. ಹಿಂದೆ ನಾನು ಎಲ್ಲ ಸಮಾಜದವ್ರಿಗೋಸ್ಕರ, ಎಲ್ಲ ಜಾತಿ ಜನಾಂಗದವ್ರಿಗೋಸ್ಕರ ಕೆಲಸ ಮಾಡಿದ್ದೀನಿ. ಮುಂದೆಯೂ ಸಹಿತ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಕೆಲಸ ಮಾಡಿಕೊಡುತ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ಶಿಕ್ಷಣ ರಂಗದಲ್ಲಿ ಅನೇಕ ಸರ್ಕಾರಿ ಸ್ವಾಮ್ಯದ ಶಿಕ್ಷಣ ಸಂಸ್ಥೆಗಳು ನಾವು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ತರಬೇಕಾಗಿದೆ ಮತ್ತು ಅನೇಕ ಕೈಗಾರಿಕಾ ಉದ್ಯೋಗಗಳು ಸಹಿತ ಈ ಭಾಗದಲ್ಲಿ ತಂದು ವಿದ್ಯಾವಂತ ಯುವಕರು ಮತ್ತು ಮಹಿಳೆಯರಿಗೆ ಉದ್ಯೋಗದ ಅವಕಾಶಗಳನ್ನು ನಾವು ಕಲ್ಪಿಸಿಕೊಡಬೇಕಾಗಿದೆ. ಸ್ನೇಹಿತರೆ, ಕ್ಷೇತ್ರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಇನ್ನೂ ಹಲವಾರು ಕೆಲಸಗಳು ಹಾಗೆ ಬಿದ್ದಿದ್ದಾವೆ. ಈಗಾಗಲೇ ತಾವು ನೋಡಿದಿರ, ಹಿಂದೆ ಬೇರೆ ಬೇರೆ ಪಕ್ಷದವರು ಸಂಸದರಾಗಿದ್ದರು, ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು. ಇವರ ಅವಧಿಗಳಲ್ಲಿ ಏನೂ ಕೆಲಸಗಳು ಮಾಡಲಿಲ್ಲ ಬಂಧುಗಳೇ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೋಸ್ಕರ. ನನ್ನ ಅಧಿಕಾರದ ಅವಧಿಯಲ್ಲಿ 2004ನೇ ಇಸ್ವಿಯಿಂದ 2007ನೇ ಇಸ್ವಿವರೆಗೆ ನಾನು ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ತೊಗೊಂಡಿದ್ದೇನೆ. ಇವತ್ತು ರೈಲ್ವೆ ಕೆಲಸ ನಡೀತಾ ಇದೆ. ಅದರಲ್ಲಿ ನಾನು ಮಂತ್ರಿ ಇದ್ದಾಗ ಸುಮಾರು 350 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ನಮ್ಮ ಪಾಲನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ ನಂತರನೇ ಈ ಕೆಲಸವನ್ನು ಪ್ರಾರಂಭ ಆಗಿದೆ ಬಂಧುಗಳೇ. ಇಂಥ ಅನೇಕ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಪ್ರಚಾರ ತಗೊಳ್ಳಿಕ್ಕೆ ನಾನು ಹೋಗಲಿಲ್ಲ. ಬರೀ ಕೆಲಸನೇ ನನ್ನ ದೇವರು ಅಂತೇಳಿ ಭಾವಿಸಿಕೊಂಡು ನಾನು ಕೆಲಸ ಮಾಡಲಿಕ್ಕೆ ತೊಡಗಿದ್ದೇನೆ, ಕೆಲಸ ಮಾಡಿದ್ದೇನೆ. ಮುಂದೆಯೂ ಸಹಿತ ನಾನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ. ಎಲ್ಲ ಸಮಾಜದವ್ರಿಗೆ, ಎಲ್ಲ ಸಮುದಾಯದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುತ್ತೇನೆ, ಸಾಮಾಜಿಕ ಬದ್ಧತೆಯನ್ನು ನಾನು ಕಾಪಾಡಿಕೊಂಡು ಹೋಗುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಜೆಡಿಎಸ್ ಪಕ್ಷದ ಚಿಹ್ನೆ ಭತ್ತದ ಹೊರೆ ಹೊತ್ತ ರೈತ ಮಹಿಳೆ ಚಿಹ್ನೆ ಮತವನ್ನು ಹಾಕೋದರ ಮೂಲಕ ನಿಮ್ಮ ಆಶೀರ್ವಾದ ಖಂಡಿತವಾಗಲೂ ನನಗೆ ಕೊಡಿ. ನಾನು ತಮಗೆ ಭರವಸೆ ಕೊಡ್ತಾ ಇದ್ದೀನಿ. ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆಲಸ ಹಗಲಿರುಳು ದುಡಿದು ನಾನು ಮಾಡುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರೂ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.